ಎಲ್ಲ ಕೇಳಿಸ್ತಾ ಇದೆಯಾ? ಓಕೆ. ಮಾನ್ಯ ಸೆಕ್ರೆಟರಿ ಅವರಿಗೆ, ಆಮೇಲೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಸರ್ಗೆ, ಆಮೇಲೆ ನಮ್ಮ ಕಲಾಭಾರತಿ ಟೀಚರ್ಸ್ಗೆ, ಆಮೇಲೆ ಇಲ್ಲಿ ಮಕ್ಕಳೆಲ್ಲ ಸೇರಿದಂಥ ಉಳಿದ ಭಾರತೀಯ ವಿದ್ಯಾಭವನ ಶಿಕ್ಷಕಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲರೂ ಒಂದ್ಸತಿ ನಾನು ಹೇಳಿದ ಮೇಲೆ ಓಂಕಾರವನ್ನು ದಯಮಾಡಿ ಹೇಳಿ. ಅನಿಸುತ್ತೆ ಎಲ್ಲರೂ ಪೂರ್ಣವಾಗಿ ಹೇಳಿಲ್ಲ, ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯಲ್ಲೇ ಹೇಳಿ. ಇಷ್ಟು ಜನ ಮಕ್ಕಳಿಗೆ ಟಾಪ್ ರಿಮಾಂಡ್ ಆಗಬೇಕು, ಇಷ್ಟು ಜನ ಮಕ್ಕಳು ಹೋಗ್ತಾ ಇರ್ತೀವಿ. ಆಯ್ತು, ಹೇಳಿ. ಈಗ ಹೇಳಿ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದ ವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾರಾಯಣ ನಮಸ್ತೆಸ್ತು ರಾಮನಾಮ ಪ್ರಿಯಾಯ ಚ ಬಿಲ್ವವೃಕ್ಷ ಸದಾವಾಸ ನಾರಾಯಣ ನಮೋಸ್ತುತೆ. ಜೈ ಜೈ ರಘುವೀರ ಸಮರ್ಥ. ಇವಾಗ ನಾವೆಲ್ಲರೂ ಸೇರಿ ಒಂದು ಚಿಕ್ಕದಾಗಿರುವಂಥ ಒಂದು ಭಜನೆ ಹೇಳೋಣ. ಫಸ್ಟ್ ನಾನು ಹಾಡ್ತೀನಿ, ಆಮೇಲೆ ತಾವೆಲ್ಲರೂ ಒಟ್ಟಿಗೆ ಪೂರ್ಣ ಮನಸ್ಸಿಂದ ಪೂರ್ಣ ಧ್ವನಿಯಲ್ಲಿ ದಯಮಾಡಿ ಹಾಡುವಂಥವರಾಗಿ. ಆಯ್ತಾ? ಹೇಳಿ. गोपालं गोविन्दं श्रीरामं गोविन्दं
ಶ್ರೀರಾಮಂ ರಾಮಂ ರಾಮಂ ರಘುಪತೆ 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 ಕೃಷ್ಣಂ ವಿಷ್ಣು ಶ್ರೀಧರಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಮಾಧವಂ ಮಧುಸೂದನಂ ಗೋವಿಂದಂ ಗೋಪಾಲಂ ಗೋವಿಂದಂ ಶ್ರೀರಾಮಂ ರಾಮಂ ರಾಮಂ ರಘುಪತೆ 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 ಕೃಷ್ಣಂ ವಿಷ್ಣು ಶ್ರೀಧರಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಮಾಧವಂ ಮಧುಸೂದನಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಮಾಧವಂ ಮಧುಸೂದನಂ ಗೋವಿಂದಂ ಗೋಪಾಲಂ ಗೋವಿಂದಂ ಶ್ರೀರಾಮಂ ಗೋವಿಂದಂ ಗೋಪಾಲಂ ಗೋವಿಂದಂ ಶ್ರೀರಾಮಂ ಗೋವಿಂದಂ ಗೋಪಾಲಂ ಗೋವಿಂದಂ ಶ್ರೀರಾಮಂ ರಾಮಂ ರಾಮಂ ರಘುಪತೆ 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 ಕೃಷ್ಣಂ ವಿಷ್ಣು ಶ್ರೀಧರಂ ಕೃಷ್ಣಂ ಕೃಷ್ಣಂ ಶ್ರೀಧರಂ ಮಾಧವಂ ಮಧುಸೂದನಂ ಮಾಧವಂ ಮಧುಸೂದನಂ ಕಲಾಭಾರತಿಯ ಸಂಯೋಜಕರಾದಂತಹ ಶ್ರೀಮತಿ ನಾಗರತ್ನ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಭೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ನಮಸ್ಕಾರ. ಎಲ್ರಿಗೂ ಕನ್ನಡ ಬರುತ್ತಲ್ವಾ? ಯಾರು ಬರದೇ ಇರೋರಿದ್ರೆ ಕೈ ಎತ್ತಿ. ನಾರ್ತ್ ಇಂಡಿಯಾದಿಂದ ಬಂದಿರೋರು ಇರೋಣ ಕನ್ನಡ. ಐ ವಿಲ್ ಎಕ್ಸ್ಪ್ಲೇನ್ ಆರ್ ಯುವರ್ ಟೀಚರ್ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಓಕೆ. 4th ಸ್ಟ್ಯಾಂಡರ್ಡ್ ನೀವೆಲ್ಲ 9ನೇ ಕ್ಲಾಸಲ್ಲಿ ಇದ್ದೀರಾ? ಇವಾಗ ಸರ್ ಏನು ಹೇಳ್ಕೊಟ್ರು ನಿಮಗೆ ಗೊತ್ತಾಯ್ತಾ ನಿಮಗೆ? ಭಜನೆ. ಓಕೆ. ಎಲ್ಲ ತಿಳ್ಕೊಂಡಿದ್ದೀರಾ? ಹಾಗಾದ್ರೆ ನೀವೆಲ್ಲ ತುಂಬ ಜನ ಮಕ್ಕಳು ಅಲ್ವಾ? ಭಜನೆ ದಿನ ಹೇಳ್ತೀರಾ ಇಲ್ಲಿ ಸ್ಕೂಲಲ್ಲೂ, ಮನೇಲೂ ಹೇಳ್ತೀರಾ? ಕಲಾಭಾರತಿ ಅಂದರೆ ಏನು ಗೊತ್ತಾ ನಿಮಗೆ? ಕಲಾಭಾರತಿ ಹೆಸರು ಕೇಳಿದ್ದೀರಾ? ನೀವು ಭಾರತೀಯ ವಿದ್ಯಾಭವನದಲ್ಲಿ ಇದ್ದೀರಲ್ಲ, ಎಷ್ಟು ಜನ ಕೇಳಿದ್ದೀರಾ ಕಲಾಭಾರತಿ ಹೆಸರು? ಕೈ ಎತ್ತಿ. ಸುಮ್ಮನೆ ಎತ್ತಬೇಡಿ ಆಯ್ತಾ? ಕೇಳಿದರೆ ಮಾತ್ರ ಎತ್ತಬೇಕು.
ಏನು ಕಲಾಭಾರತಿ ಅಂದ್ರೆ ಯಾರು ಹೇಳ್ತೀರಾ? ಯಾರಾದ್ರೂ ಇಲ್ಲಿ ಕಲಾಭಾರತಿನಲ್ಲಿ ಕ್ಲಾಸಸ್ ನಡೀತಲ್ಲ, ಅದು ಅಟೆಂಡ್ ಮಾಡೋರಿದ್ದಾರ ಇಲ್ಲಿ? ನೀನು ಹೇಳ್ತೀಯ ಪುಟ್ಟ ಕಲಾಭಾರತಿ ಬಗ್ಗೆ? ಇವಾಗ ಬರ್ತಾ ಇಲ್ಲ. ಯಾವಾಗ ಬರ್ತಾ ಇದೆ? ಎಷ್ಟು ದಿವಸ ಬಂದಿದೆ? 50 days ಅಷ್ಟೇ ಬಂದಿದೆ. ಓಕೆ. ಯಾವ ಕ್ಲಾಸ್ ಬಂದಿದೆ? ನೀನು ಅಟೆಂಡ್ ಮಾಡಿದ್ಯಾ? ಯಾವಾಗ? ಬೇರೆಯವ್ರಿಗೆ ಕಲಾಭಾರತಿ ಹೆಸರು ಗೊತ್ತು, ಆದ್ರೆ ಕಲಾಭಾರತಿ ಏನು ಅಂತ ಗೊತ್ತಿಲ್ಲ ಅನ್ಕೋತೀನಿ. ಗೊತ್ತಿದ್ಯಾ? ಗೊತ್ತಿಲ್ಲ ಅಲ್ವಾ? ಕಲಾಭಾರತಿ ನೀವು ಶಾಲೆ ಓದ್ತಾ ಇದೀರಲ್ಲ, ಭಾರತೀಯ ವಿದ್ಯಾಭವನದ್ದೇ ಕಲಾಭಾರತಿ. ಯಾವುದು? ಭಾರತೀಯ ವಿದ್ಯಾಭವನ ನಿಮ್ಮ ಶಾಲೆಯದ್ದೇ ಕಲಾಭಾರತಿ. ಗೊತ್ತಾಯ್ತಾ? ಯಾತಕ್ಕೋಸ್ಕರ ಕಲಾಭಾರತಿ? ಭಾರತೀಯ ವಿದ್ಯಾಭವನದಲ್ಲಿ ನೀವು ಶಾಲೆಯಲ್ಲಿ ಬಂದು ಏನ್ ಕಲಿತೀರಾ? ವಿದ್ಯೆ ಕಲಿತೀರಾ. ಹಾಗೆಯೇ ಕಲೆಗಳನ್ನು ಕಲಿಯೋದಕ್ಕೆ ಭಾರತೀಯ ವಿದ್ಯಾಭವನದಲ್ಲಿ ಕಲಾಭಾರತಿ ಅನ್ನೋ ಒಂದು ಅಂಗವನ್ನ, ಒಂದು ಅಡಿಷನ್, ಅದು ಭಾರತೀಯ ವಿದ್ಯಾಭವನ ಜೊತೆಗೆ ಇರುವಂಥದ್ದು ಕಲಾಭಾರತಿಯನ್ನ ಸ್ಥಾಪಿಸಿದ್ದಾರೆ. ಬಹಳ ಹಳೆಯದು, ಆಯ್ತಾ? ಈಗಿಂದಲ್ಲ, ಬಹಳ ವರ್ಷಗಳ ಒಂದು ಇದರಿಂದ ನಡ್ಕೊಂಡು ಬರ್ತಾ ಇರೋದು. ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ಯಾರು ಗೊತ್ತು? ಇವರಿಬ್ರನ್ನ ಬಿಟ್ಟರೆ ಬೇರೆಯವ್ರಿಗೆ ಕಲಾಭಾರತಿ ಹೆಸರು ಕೇಳಿದ್ದೀರಾ? ಗೊತ್ತಿಲ್ಲ. ಓಕೆ, ಇವಾಗ ಅದಕ್ಕೆ ಆಮೇಲೆ ಬರೋಣ. ಇಲ್ಲಿ ಸಂಗೀತ ಅಥವಾ ಭರತನಾಟ್ಯ ಅಥವಾ ವಯಲಿನ್ನು ಅಥವಾ ಕೀಬೋರ್ಡು, ಸೈಲೆಂಟ್, ನಾನು ಹೇಳಿದಾಗ ಕೈ ಎತ್ತಿ. ಸಂಗೀತ ವೋಕಲ್ ಕಲಿತಾ ಇರೋರು, ಹಾಡೋದು, ಹಾಡುಗಾರಿಕೆ ಕಲಿತಾ ಇರೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಕೈ ಎತ್ತಿ. ಎಲ್ಲಿ ಕಲಿತಾ ಇದ್ರು ಸರಿ, ಕೈ ಎತ್ತಿ. ಯಾರ್ಯಾರು ಕಲಿತಾ ಇದ್ದೀರಾ? If you can note down the names, it would be good. Those who are already learning somewhere. ಯಾರಾದರೂ ನಿಮ್ಮ ಹೆಸರುಗಳು ಹೇಳ್ತೀರ ಮಕ್ಕಳೇ? ಶ್ರೇಯಸ್ ಎಂ ಗೌಡ, ಸಾಕ್ಷಿ, ರಕ್ಷಿತ್, ಸಿಂಚನ ಡಿ, ಸಿಂಚನ ಡಿ, ವೃಷಾಲಿ, ಮತ್ತೆ ತಾನುಷ್ ಗೌಡ, ಪುನೀತ್, ಸಾತ್ವಿಕ, ಭುವನ, ಶ್ರುತಕೀರ್ತಿ. ಇನ್ಯಾರು ಹೋಗ್ತಾ ಇರೋವಾಗಲೇ ಕಲಿತಾ ಇರೋರು? ಅಷ್ಟೇನಾ? ಓಕೆ, ಎಲ್ಲ ವೋಕಲ್ ಸಂಗೀತ ಕಲಿತಾ ಇದ್ದೀರಲ್ವಾ? ಆಮೇಲೆ ವಯಲಿನ್ ಇನ್ಸ್ಟ್ರೂಮೆಂಟ್ ಯಾರು ಕಲಿತಾ ಇದ್ದೀರಾ ಇಲ್ಲಿ? ವಯಲಿನ್ ಅಲ್ಲ, ಈ ಕ್ಲಾಸಲ್ಲಿ ಇಲ್ಲಿ ಅಡ್ರೆಸ್ ಮಾಡೋಣ. ವಯಲಿನ್ ಯಾರು ಕಲಿತಾ ಇಲ್ಲ? ಕೀಬೋರ್ಡ್ ಯಾರು ಕಲಿತಾ ಇದ್ದೀರಾ? ಓಕೆ, ನಿನ್ನ ಹೆಸರೇನು ಪುಟ್ಟ? ಮೋನಿಷ್ಕಾ ಕೀಬೋರ್ಡ್ ಒಂದು ಕಲಿತಾ. ಓಕೆ, ಮತ್ತೆ ಯಾರು? ಅಷ್ಟೇನಾ? ಆಗಲಿ, ನೀವು ಮನೇಲೆ ಕಲಿತಾ ಇದ್ರು ಚಿಂತೆ ಇಲ್ಲ. ನಿಮ್ಮ ತಂದೆನೇ ಟೀಚರ್ ಆಗಿರ್ಬೋದಲ್ಲ, ಕಲಿತೀಯಾ? ಓಕೆ, ಮನೇಲೇನೆ ನಿಮ್ಮ ತಂದೆಯವರು ಹೇಳ್ಕೊಡ್ತಾರಾ? ಯಾರು ನಿಮ್ಮ ತಂದೆಯವರು? ಓಕೆ, ಆಮೇಲೆ ಈಗ ವೀಣೆ ಗೊತ್ತಾ? ನೋಡಿದ್ದೀರಾ ಎಲ್ಲರೂ? ಇಲ್ಲಿ ಅಂತೂ ಎಲ್ಲ ಕಡೆ ಸರಸ್ವತಿ ಇಟ್ಟಿದ್ದಾರೆ. ನೀವು ವೀಣೆ ಗೊತ್ತಿಲ್ಲ ಅಂದ್ರೆ ನಾನು ಆಮೇಲೆ ಬೇಜಾರಾಗುತ್ತೆ. ವೀಣೆ ಅಂತೂ ಎಲ್ಲರೂ ನೋಡಿದ್ದೀರಲ್ವಾ? ವೀಣೆ ಯಾರು ಕಲಿತಾ ಇದ್ದೀರಾ? ಇಲ್ಲ. ಓಕೆ, ಸೊ ವೋಕಲ್ ಆಯ್ತು, ವಯಲಿನ್ ಆಯ್ತು, ವೀಣೆ ಆಯ್ತು. ಈಗ ಭರತನಾಟ್ಯ ಯಾರು ಕಲಿತಾ ಇದ್ದೀರಾ? ನಿಮ್ಮ ಹೆಸರುಗಳು ಹೇಳ್ತೀರಾ? ಇಲ್ಲಿ ಕಲಾಭಾರತಿಯಲ್ಲಿ ಕಲಿತಾ ಇರೋರು ಇವರೊಬ್ಬಳೆ ಅನ್ಸುತ್ತಲ್ಲ. ಕಲಾಭಾರತಿಯಲ್ಲಿ ಕಲಿತಾ ಇರೋರು ಭರತನಾಟ್ಯ ಯಾರ್ಯಾರಿದ್ದೀರಾ? ಇವರೊಬ್ಬಳೆ ಅನ್ಸುತ್ತೆ. ಇನ್ಯಾರಿದ್ದೀರಾ? ನೀನು ಕಲಾಭಾರತಿಯಲ್ಲಿ ಕಲಿತೀಯ? ಇಲ್ಲ, ಇವಳೊಬ್ಳೆ ಕಲಾಭಾರತಿಯಲ್ಲಿ ಕಲಿತಾ ಇರೋಳು, ಇವಳೊಬ್ಳೆ. ಮಿಕ್ಕದವ್ರ ಕೈ ಎತ್ತಿ. ಎಲ್ಲ ಕಡೆ ಹೊರಗಡೆ ಕಲಿತಾ ಇರೋರು ನಿಮ್ಮ ಹೆಸರುಗಳನ್ನ ಹೇಳ್ತೀರಾ ಮಕ್ಕಳೇ? ಪ್ರದಮ್ಯ,
ಇವಾಗ ಕಲಾಭಾರತಿಲಿ ಏನೇನು ನಡೆಯುತ್ತೆ ಅನ್ನೋದೊಂದು ನಾನು ಹೇಳ್ತೀನಿ. ನೀವೆಲ್ಲ ಹೋಗಿ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ತಂದೆ ತಾಯಿಗಳಿಗೆ ಇದನ್ನೆಲ್ಲ ತಿಳಿಸ್ಬೇಕು. ತಿಳಿಸ್ತೀರಾ? ಆಯ್ತಾ, ತಿಳಿಸ್ತೀರಾ? ಕಲಾಭಾರತಿಯಲ್ಲಿ ಸಂಗೀತ, ಕರ್ನಾಟಕ ಕ್ಲಾಸಿಕಲ್ ಸಂಗೀತ ನಡೆಯುತ್ತೆ, ಆಮೇಲೆ ಹಿಂದೂಸ್ತಾನಿ ಸಂಗೀತ ನಡೆಯುತ್ತೆ, ಆಯ್ತಾ, ಆಮೇಲೆ ವಯಲಿನ್ ನಡೆಯುತ್ತೆ, ವಯಲಿನ್ ಕ್ಲಾಸಸ್ ನಡೆಯುತ್ತೆ, ವೀಣೆ ಕ್ಲಾಸಸ್ ನಡೆಯುತ್ತೆ, ಆಮೇಲೆ ಭರತನಾಟ್ಯ ನಡೆಯುತ್ತೆ. ಹೀಗೆ ಹಲವಾರು. ನೀವು ಇನ್ನೊಂದು ಯಾವ್ದಾದ್ರು ಬೇಕು ಅಂದರೆ ಅದನ್ನು ಕೂಡ ನಾವು ಪ್ರಾರಂಭ ಮಾಡಬಹುದು ಕಲಾಭಾರತಿಯಲ್ಲಿ, ಆಯ್ತಾ. ಹಾಗಾಗಿ ನಿಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿ, ಈ ಥರ ಕಲಾಭಾರತಿಯಲ್ಲಿ ಸುಮಾರು 15-20 ವರ್ಷಗಳಿಂದ ಕಲಾಭಾರತಿಯಲ್ಲಿ ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೆ. ಇದು ಮುಂದುವರಿಯುತ್ತೆ. ಆಮೇಲೆ ಅಡ್ವಾಂಟೇಜ್ ಏನು, ಯಾಕೆ ಕಲಾಭಾರತಿಗೆ ಬರಬೇಕು ನೀವು? ಒಂದು, ಇದು ಭಾರತೀಯ ವಿದ್ಯಾಭವನ ನಿಮ್ಮ ಶಾಲೆ ಇದೆ, ಇದು ಕಲಾಭಾರತಿ ಅಲ್ವಾ, ಒಂದು. ಇನ್ನೊಂದೇನು, ಕಲಾಭಾರತಿಲಿ ನೀವು ನೋಡಿದ್ದೀರಿ ಇಲ್ಲಿ ಎಷ್ಟು ಚೆನ್ನಾಗಿರೋ ವೇದಿಕೆ ಇದೆ ಅಲ್ವಾ. ಅಲ್ಲಿ ವೇದಿಕೆಯಲ್ಲಿ ನಿಮಗೆ ನೀವು ಸ್ವಲ್ಪ ಕಲಿತ ತಕ್ಷಣ ಅವಾಗ ವರ್ಷಕ್ಕೆ ಒಂದ್ಸತಿನೋ, ಸ್ವಲ್ಪ ಹೆಚ್ಚು ಕಲಿತ ಮೇಲೆ ವರ್ಷಕ್ಕೆ 2 ಸರಿನೋ ಇಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಲ್ವಾ. ಅದು ಎಲ್ಲ ಕಡೆ ನಿಮ್ಗೆ ಇರೋದಿಲ್ಲ, ಕಲಾಭಾರತಿಯಲ್ಲಿ ಮಾತ್ರ ಅವಕಾಶ, ಗೊತ್ತಾಯ್ತಲ್ಲ. ಎಲ್ಲ ಕಡೆ ಅದಿರೋದಿಲ್ಲ. ಸೊ ಹೇಗೆ ಈಗ ಕಲಾಭಾರತಿನೇ ಯಾಕೆ, ಅಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆಯಲ್ಲ, ಅಲ್ಲಿ ಹೋಗು ಅಂತ ಅಂದಾಗ ನೀವು ಹೇಳ್ಬೋದು ಅದನ್ನ. ಇಲ್ಲ, ಕಲಾಭಾರತಿ ಈ ಥರ ನಮಗೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆಲ್ಲ ಸಿಕ್ಕತ್ತೆ, ಅದು ಒಂದು ಅನುಭವ ಆಗುತ್ತೆ. ಇವೆಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ ಕಲೆಗಳು, ಎಲ್ಲ ಕಲೆಗಳು, ಸಂಗೀತ, ಭರತನಾಟ್ಯ, ವೀಣೆ, ವಯಲಿನ್ ಎಲ್ಲನೂ ಏನು ಹೇಳ್ತಾರೆ ಅದಕ್ಕೆ? ಪರ್ಫಾರ್ಮಿಂಗ್ ಆರ್ಟ್ಸ್. ಏನು? ಹೌದು, ಬರೀ ಕ್ಲಾಸ್ ರೂಮ್ ಆರ್ಟ್ ಅಲ್ಲ ಇದೆಲ್ಲ. ಓಕೆ, ಇಟ್ಸ್ ನಾಟ್ ಓನ್ಲಿ ಕ್ಲಾಸ್ ರೂಮ್ ಆರ್ಟ್, ಇಟ್ಸ್ ಅ ಪರ್ಫಾರ್ಮಿಂಗ್ ಆರ್ಟ್. ಸೊ ಕಲಾಭಾರತಿಯಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ಗೆ ಅವಕಾಶ ಇರುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬೇರೆ ಕ್ಲಾಸ್ಗಿಂತ ವಿಭಿನ್ನವಾಗಿ ಇರೋದು ಈ ಒಂದು ವಿಚಾರದಲ್ಲಿ. ಆಮೇಲೆ ಕಲಾಭಾರತಿಯಲ್ಲಿ ಹೇಗೆ ನಿಮಗೆ ಶಾಲೆಯಲ್ಲಿ ನೀವು ವಿದ್ಯೆ ಕಲಿಯಕ್ಕೆ ಬರ್ತಾ ಇದ್ದೀರಾ, ಒಳ್ಳೆ ವಿದ್ಯೆ ಕಲಿತಾ ಇದ್ದೀರಾ. ನೋಡಿ, ನಿಮಗೆ ಭಜನೆ ಅಂದರೆ ಏನು ಅಂತ ಗೊತ್ತು, ಕೆಲವು ಶಾಲೆಗಳಲ್ಲಿ ಭಜನೆ ಅಂದರೆ ಏನು ಅಂತ ಗೊತ್ತೇ ಇರಲ್ಲ ಮಕ್ಕಳಿಗೆ. ಯು ಆರ್ ವೆರಿ ಲಕ್ಕಿ ಟು ಬಿ ಇನ್ ಭಾರತೀಯ ವಿದ್ಯಾಭವನ, ಗೊತ್ತಾಯ್ತಲ್ಲ. ಹಾಗಾಗಿ ಹಾಗೆ ಯು ವಿಲ್ ಬಿ ಲಕ್ಕಿ ಟು ಬಿ ಇನ್ ಕಲಾಭಾರತಿ, ಗೊತ್ತಾಯ್ತಲ್ಲ. ಇಫ್ ಯು ಆರ್ ದೇರ್, ಇಫ್ ಯು ಆರ್ ಲರ್ನಿಂಗ್ ದೇರ್, ನೀವು ನಿಮಗೆ ಒಳ್ಳೆಯ ಒಂದು ವಿದ್ಯೆ, ಕಲೆಗಳು ದೊರೆಯುತ್ತೆ ಇಲ್ಲಿ ಬಂದಾಗ. ಅದು ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಇನ್ನೇನೋ ಡೌಟ್ಸ್ ಇದೆ ನೀವು ಕೇಳ್ಬೋದು. ಲಾಸ್ಟಲ್ಲಿ ನಾನು ಇನ್ನೊಂದು 2 ಮಾತು ಹೇಳ್ಬಿಡ್ತೀನಿ. ನಿಮಗೆ ನಾವು ಯಾಕೆ ಅದನ್ನ ಹೇಳಾದ್ಮೇಲೆ ನಿಮ್ಗೆ ಡೌಟ್ಸ್ ಇದೆ. ಯಾಕೆ ಕಲಿಬೇಕು ಕಲೆಗಳನ್ನ? ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಯಾಕೆ ಸಂಗೀತ, ನೃತ್ಯ, ವಯಲಿನ್, ವೀಣೆ ಇವೆಲ್ಲ ಯಾಕೆ ಕಲಿಬೇಕು? ಯಾರಿಗೆ ಗೊತ್ತು? ಯಾರು ಆನ್ಸರ್ ಮಾಡ್ತೀರಾ? ಹೇಳಿ. ಅವಕಾಶ ಸಿಗ್ತಾಗ ಯಾರಿಗೂ ಗೊತ್ತಿಲ್ವಾ? ಹೇಳಿ. ಹೇಳಲೇಬೇಕು, ಕಲಿತಾ ಇದೆಯಪ್ಪ ಅಂತ ಹೇಳು. ನಾವು ಜಾಸ್ತಿ ಕೆಲಸ ಮಾಡೋ ಸ್ವಲ್ಪ ಇಂಟರಾಕ್ಟಿವ್ ಮಾಡೋದು ರಿಫ್ರೆಶ್ ಆಗುತ್ತೆ. ಹಾಗೆ ಕಲೆಗಳನ್ನು ಕಲಿತ್ರೆ ನಿಮ್ಮ ವಿದ್ಯೆಗೂ ಸಹಾಯ ಆಗುತ್ತೆ. ಇದನ್ನ ನಾನು ಮುಖ್ಯವಾಗಿ ನಿಮ್ಗೆ ಹೇಳಬೇಕಿತ್ತು. ಯಾವುದೋ ನೀವು ಸ್ಕೂಲ್ನಲ್ಲಿ ಬಂದು, ಶಾಲೆಗೆ ಬಂದು ಏನು ವಿದ್ಯೆ ಕಲಿತಾ ಇದ್ದೀರಾ, ರೆಗ್ಯುಲರ್ ಸ್ಕೂಲ್ ಅಕಾಡೆಮಿಕ್ ವಿದ್ಯೆ ಏನು ಕಲಿತಾ ಇದ್ದೀರಾ, ಅದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಕಲೆಗಳ ಕಲಿತೆ. ಹೇಗೆ? ನಿಮಗೆ ಒಂದು ಡಿಸಿಪ್ಲಿನ್ ಬರುತ್ತೆ, ಆಯ್ತಾ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಇದು ಪ್ರಾಕ್ಟೀಸ್ ಮಾಡಬೇಕು. ವೋಕಲ್ ಆಗಲಿ, ವಯಲಿನ್ ಆಗಲಿ, ಭರತನಾಟ್ಯ ಆಗಲಿ ಅಭ್ಯಾಸ ಮಾಡಿದ್ರೆ ಬರೋದಿಲ್ಲ. ಹಾಗಾಗಿ ಆ ಪ್ರಾಕ್ಟೀಸ್ ಮಾಡಿ ಬಂದಾಗ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಏನು? ನೀವು ಓದುವಾಗಲೂ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಅದಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅದು ನಿಮ್ಮ ಓದೋದ್ರಲ್ಲೂ ತಿಳಿಯುತ್ತೆ. ಸಂಗೀತ, ಭರತನಾಟ್ಯ, ವಯಲಿನ್ ಆಗಲಿ ಯಾವುದೇ ಒಂದು ವಿದ್ಯೆಯನ್ನು ಕಲಿಯೋರು ಸಾಮಾನ್ಯ ಮಕ್ಕಳೇ ಎಲ್ಲರೂ ತಿಳ್ಕೊಳ್ಳಿ. 10ನೇ ಕ್ಲಾಸ್, 10th ಅಥವಾ PUC ನಲ್ಲಿ ಕೂಡ ಕಮ್ಮಿ ಮಾರ್ಕ್ಸ್ ತೆಗೆಯೋದೇ ಇಲ್ಲ, ಗೊತ್ತಾಯ್ತಲ್ಲ. ಕಮ್ಮಿ ಮಾರ್ಕ್ಸ್ ತಗೋತಾ ಇದೆಯಾ, ಅಲ್ಲಿಗೆ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಇನ್ನಷ್ಟು ಕೂತ್ಕೊಂಡು ಓದು ಅಂತ ಏನಾದರೂ ಪೇರೆಂಟ್ಸ್ ಹೇಳಿದ್ರೆ ನೀವು ಧೈರ್ಯವಾಗಿ ಹೇಳಿ,
ನನಗೆ ಅಲ್ಲಿ ಹೋಗಿ ಬಂದರೆ ಹೆಚ್ಚು ಮಾರ್ಕ್ಸ್ ಬರೋ ಸಾಧ್ಯತೆ ಇದೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಗೊತ್ತಾಯ್ತಾ? ನಿಮಗೆ ಯಾವ ಇಷ್ಟ ಇದೆ ಅನ್ನೋದು ಇವಾಗ ನಾನು ಕೇಳ್ತೀನಿ, ಅದನ್ನು ಮೇಡಮ್ ಬರ್ಕೋತಾರೆ ನಿಮಗೆ ಎಲ್ಲ ಇದರಲ್ಲಿ. ಅದನ್ನು ಬರ್ಕೊಂಡಾಗ ನಿಮ್ಮ ಪೇರೆಂಟ್ಸ್ ಹತ್ರ ಮೇಡಮ್ ಮಾತಾಡ್ತಾರೆ. ನೀವು ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರಿ. ನಿಮ್ಮ ಅಕಾಡೆಮಿಕ್ಸಲ್ಲೂ ಹೆಲ್ಪ್ ಆಗುತ್ತೆ. ಕಲೆ ಕಲಿತು ಪರ್ಫಾರ್ಮ್ ಮಾಡೋದು ಒಂದೇ ಅಲ್ಲ, ನಿಮ್ಮ ಅಕಾಡೆಮಿಕ್ಸಲ್ಲಿ ನಿಮ್ಮ ಬುದ್ಧಿಶಕ್ತಿ, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ ಕೂಡ ನಿಮಗೆ ಹೆಚ್ಚಾಗುತ್ತೆ. ಏನು ಹೆಚ್ಚಾಗುತ್ತೆ? ಆಮೇಲೆ ಫೋಕಸ್, ಆಮೇಲೆ ಕಾನ್ಸಂಟ್ರೇಷನ್, ಅದೆಲ್ಲ ಏನು ಓದುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಆಯ್ತಾ? ಆ ಫೋಕಸ್ ಎಲ್ಲ ಹೆಚ್ಚಾದಾಗ ಏನಾಗುತ್ತೆ, ನಿಮಗೆ ಕ್ಲಾಸ್ನ ಟೀಚರ್ ಹೇಳಿದಾಗಲೇ ಎಲ್ಲ ಅರ್ಥ ಆಗೋಗ್ತಾವ. ಒಂದಿಂದಲೇ ಆಗಲ್ಲ, ನೀವು ವರ್ಷಗಳು ಬಂದು ಕಲಿಬೇಕು. ಆಯ್ತಾ? ಇಟ್ಸ್ ನಾಟ್ 1 day or 1 month. ಓಕೆ? ಗೊತ್ತಾಯ್ತಾ? ಆಮೇಲೆ ರಿಫ್ರೆಶ್ ಆಗುತ್ತೆ. ಯಾವಾಗಲೂ ಓದೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಆವಾಗ ಮತ್ತೆ ಒಂದು ಚೇಂಜ್ ಇದ್ದಾಗ ಮೈಂಡು ಅವನು ಹೇಳೋದಲ್ಲ ಈಗ ರಿಫ್ರೆಶ್ ಆಗುತ್ತೆ. ಅವಾಗ ನಿಮಗೆ ಮತ್ತೆ ಓದಕ್ಕೆ ಕೂತಾಗ ನಿಮಗೆ ಹೆಚ್ಚು ಫೋಕಸ್ ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಇವಾಗ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳ್ತೀರಾ ನನಗೆ? ಯಾರ್ಯಾರು ಏನಾದ್ರು ತಿಳ್ಕೋಬೇಕು? ಹೇಳಿ. ಮಾರ್ಷಲ್ ಆರ್ಟ್ ಯಾಕಿಲ್ಲ? ಇಡ್ಸೋಣ, ನೀವೆಲ್ಲ ಇಂಟ್ರೆಸ್ಟ್ ಪಟ್ಟರೆ ಇಡ್ಸೋಣ. ನಮ್ಮ ಭಾರತದ ಕಲೆಯಾದ ಕಲರಿ ಮಾರ್ಷಲ್ ಆರ್ಟ್ಸೇ ಇಡಿಸ್ಬೋದು. ಆಯ್ತಾ? ಅದೊಂದು ನೋಟ್ ಮಾಡ್ಕೊಂಡಿರಿ ಸರ್. ಕಲರಿ ಫೈಟ್ ಮಾಡ್ಬೋದು. ಆಯ್ತಾ? ಇನ್ಯಾರು? ನಾನು ಮರ್ತ್ಬಿಟ್ಟೆ ಅದ್ರ ಬಗ್ಗೆ ಹೇಳೋದಕ್ಕೆ, ವೆರಿ ಸಾರಿ. ಡ್ರಾಯಿಂಗ್ ಕ್ಲಾಸಸ್ ನಡೀತಾನೆ ಇದೆ ಮಕ್ಕಳೇ. ಇಲ್ಲಿ ಡ್ರಾಯಿಂಗ್ ಟೀಚರ್ ಇದ್ದಾರೆ, ಡ್ರಾಯಿಂಗ್ ಕ್ಲಾಸಸ್ ನಡೀತಾನೆ ಇದೆ. ಆಮೇಲೆ ಡ್ರಾಯಿಂಗ್ ನಿಮಗೆ ಅಕಾಡೆಮಿಕ್ಸ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಎಸ್ಪೆಷಲಿ ಅಲ್ಲಿ ನೀವು ಸೇರಿಕೊಂಡ್ರೆ, ಇನ್ಫ್ಯಾಕ್ಟ್ ಡ್ರಾಯಿಂಗ್ ಕ್ಲಾಸಸ್ಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡು UKG ಇಂದ ಸೇರ್ಕೋಬೋದು. ನಿಮ್ಮ ತಮ್ಮಂದು ತಂಗಿ ಇದ್ರೆ ಹೇಳಿ, ನಿಮಗೆ ಸೈನ್ಸಲ್ಲೆಲ್ಲ ಆಮೇಲೆ ಡ್ರಾಯಿಂಗ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೈನ್ಸಲ್ಲೆಲ್ಲ ನಿಮ್ಗೆ ಇರುತ್ತಲ್ವಾ ಅಕಾಡೆಮಿಕ್ಸಲ್ಲಿ ಡ್ರಾಯಿಂಗ್ ಮಾಡೋಕ್ಕೆ, ಅದೆಲ್ಲ ತುಂಬ ನೀವು ಈಸಿಯಾಗಿ ಮಾಡ್ಬೋದು ವಿತೌಟ್ ಎನಿ ಡಿಫಿಕಲ್ಟಿ. ಓಕೆ? ಅದು ನಡೀತಾ ಇದೆ, ಮುಂದೆನೂ ನಡೆಯುತ್ತೆ. ಅದನ್ನ ಸರ್ ಆನ್ಸರ್ ಮಾಡ್ತಾರೆ. ರೆಡಿ ಆಗ್ತಾ ಇದೆ ಅನ್ಸುತ್ತೆ, ಆನ್ಸರ್ ಮಾಡ್ತಾರೆ. ಕೀಬೋರ್ಡ್ ನಡೀತಾನೆ ಇದೆ ಪುಟ. ಯೋಗ ನಿಮಗೆ ಶಾಲೆಯಲ್ಲೇ ಮಾಡಿಸ್ತಾರೆ ಅನ್ಸುತ್ತಲ್ಲ? ಯೋಗ ಶಾಲೆಯಲ್ಲೇ ಮಾಡಿಸ್ತಾ ಅನ್ಸುತ್ತೆ. ಎಷ್ಟು ದಿನ ಇರುತ್ತೆ ವಾರಕ್ಕೆ? ಓಕೆ, ದಿನ ಬರೋರು ಇದ್ದೀರಾ? ದಿನ ಮಾಡಿದ್ರೆ ಎಷ್ಟು ಜನ ಯೋಗಕ್ಕೆ ಬರ್ತೀರಾ? ಓಕೆ, ಇಂಟ್ರೆಸ್ಟ್ ಇರೋರು ಇದ್ದೀರಾ? ಆಗಲಿ, ತಿಳಿಸೋಣ. ರವಿ ಸರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆಗಲಿ. ವೆಸ್ಟರ್ನ್ ಯಾರ್ಯಾರು ಬೇಕು ಕೈ ಎತ್ತಿ? ಓಕೆ ಮಕ್ಕಳೇ, ವೆಸ್ಟರ್ನ್ ಡ್ಯಾನ್ಸ್ ನೀವು ಟಿವಿಯಲ್ಲಿ ನೋಡಿ ಕೂಡ ಮಾಡ್ಬೋದು, ಹೌದಲ್ವಾ? ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಫೀಸ್ ಕೊಟ್ಟು ಇಲ್ಲಿ ಕಲಿಸಿ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಭರತನಾಟ್ಯ ಕಲಿತ್ರೆ ಅಥವಾ ಕಥಕ್ಕಾಗಲಿ ಯಾವುದೇ ಒಂದು ನಮ್ಮ ಭಾರತ ದೇಶದ ಕಲಿತ್ರೆ ಕಲಿತ್ರೆ ವೆಸ್ಟರ್ನ್ ಡ್ಯಾನ್ಸ್ ನೀವೇ ಮಾಡ್ಕೋಬಹುದು. ಹೌದು ಅಲ್ವಾ? ಎಷ್ಟು ಜನ ಎಸ್ ಅಂತೀರ ಕೈ ಎತ್ತಿ? ಹಾಗಾಗಿ ಅದನ್ನ ಇಲ್ಲಿ ಇರಿಸಿ, ಏಕೆಂದ್ರೆ ಅದು ನೆಸೆಸಿಟಿ ಇಲ್ಲ. ಓಕೆ? ಆಮೇಲೆ ಭಾರತೀಯ ಕಲೆಗಳನ್ನ ಕಲಿಬೇಕು ನೀವು. ನಮ್ಮ ದೇಶದಲ್ಲೇ ಎಷ್ಟು ಭರತನಾಟ್ಯ ಎಲ್ಲ ಬೇಕಾದಷ್ಟು ಡ್ಯಾನ್ಸಸ್ ಇದೆ. ಕಥಕ್ಕು ಮುಂದೆ ಭರತನಾಟ್ಯದ್ದು 1 year ಬಿಟ್ಟು ಬೇಕಾದ್ರೆ ಬೇರೆ ಬೇರೆ ಕಥಕ್ಕು, ಮೋಹಿನಿಯಾಟ್ಟಂ ಇದೆಲ್ಲ ಸ್ಟಾರ್ಟ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಬೇರೆ ಬೇರೆ ಡ್ಯಾನ್ಸಸ್ನೆಲ್ಲ ಕಲಿಸ್ಬೋದು. ವೆಸ್ಟರ್ನ್ ನೀವು ಟಿವಿಯಲ್ಲಿ ನೋಡಿ ಕಲಿತೀರಲ್ಲ, ಸಾಕಲ್ವಾ? ಸಾಲಲ್ಲ? ಓಕೆ, ಇವೆಲ್ಲ ಭಾರತೀಯ ವಿದ್ಯಾಭವನ ಮಕ್ಕಳಲ್ವಾ, ಸೊ ಹಾಗಾಗಿ ಸಾಕು ಅಂತ ಇದ್ದೀರಾ ತುಂಬ ಜನ ಮಕ್ಕಳು. ಆಮೇಲೆ ಇನ್ನೊಂದು
ಯಾವತ್ತು ನಡೆಯುತ್ತೆ ಇಲ್ಲಿ ಕಲಾಭಾರತಿ ಕ್ಲಾಸಸ್ ಅಂತ ಗೊತ್ತಲ್ಲ ನಿಮ್ಗೆ? ಯಾರ್ಯಾರು ಗೊತ್ತು? ಹಾ, ಅದು ಇವಾಗ ಸ್ಯಾಟರ್ಡೆ ಸಂಡೇನೂ ನಡ್ಕೊಂಡು ಹೋಗುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಹೇಳಿ ವೀಕ್ ಡೇಸ್ ಬೇಕಾದ್ರೆ ವೀಕ್ ಡೇಸ್ ಕೂಡ ನಡೆಯುತ್ತೆ. ಏನ್ ಹೇಳಿ? ವೀಕ್ ಡೇಸ್ ಕೂಡ ಪ್ರಾರಂಭ ಮಾಡೋ ಯೋಚನೆ ಇದೆ. ಸ್ಯಾಟರ್ಡೆ ಸಂಡೇನೂ ನಡ್ಕೊಂಡು ಹೋಗುತ್ತೆ. ಓಕೆ, ಗೊತ್ತಾಯ್ತಾ? ಸೊ ಆಪ್ಷನ್ಸ್ ಇರುತ್ತೆ ನಿಮಗೆ. either you can choose this or that. ಯಾಕೆಂದ್ರೆ ವೀಕೆಂಡ್ಸ್ ಕೆಲವು ಮನೇಲಿ ನಾವಿರೋದಿಲ್ಲ, ಊರಲ್ಲಿ ನಾವು ಆಚೆ ಹೋಗ್ತಾ ಇರ್ತೀವಿ, ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳ್ತಾ ಇದ್ರೆ ಅದನ್ನು ಕೂಡ ನೀವು ಹೇಳಿ, ಇಲ್ಲ ವೀಕ್ ಡೇಸ್ ಅಲ್ಲೇನೆ ಮಾಡಬಹುದು, ಅದು ಒಂದು ಯೋಚನೆ ಇದೆ. ಹಾಗೆಯೇ ನಿಮ್ಮ ಶಾಲೆ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ? 4ಗಲ್ಲ ಸರ್, ಬೆಲ್ ಆಗೋದು 4ಗ? ಓಕೆ. ಹಾಗೆಯೇ ಸರ್ ಅದನ್ನ ನಿಮ್ಮ ಪೇರೆಂಟ್ಸ್ಗೆಲ್ಲ ಕಲಿಸ್ತಾರೆ. ಶಾಲೆ ಆದ ತಕ್ಷಣವೇ ಇಲ್ಲೇನೆ ನೀವು ಆ ಕ್ಲಾಸ್ ಮುಗಿಸ್ಕೊಂಡು ಹೋಗೋ ಥರ ಏನಾದರೂ ವ್ಯವಸ್ಥೆ ಆದರೆ ಅದಕ್ಕೂ ಒಂದು ಇದು ಕಳಿಸ್ತಾರೆ, ಇಂಟ್ರಾಕ್ಟಿವ್. ಇದನ್ನ ನಿಮ್ಮ ಪೇರೆಂಟ್ಸ್ ಅದಕ್ಕೆ ಹೇಳ್ಬೋದು. ಅದನ್ನು ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಶಾಲೆ ಆದ ತಕ್ಷಣವೇ 4 o'clockಗೆ ನೀವೇನಾದ್ರು ಒಂದು ಸ್ನ್ಯಾಕ್ ಏನಾದ್ರು ತಂದುಬಿಟ್ಟು ಅಲ್ಲಿ ತಿಂದ್ಬಿಟ್ಟು ಮಾಡುತ್ತೆ. ಅವಾಗ ನೀವು ಮತ್ತೆ ಬರಬೇಕು. ಇಲ್ಲಿ ವ್ಯಾನ್ನಲ್ಲಿ ಹೋಗಿ ಬರೋರು ಯಾರು, ಎಷ್ಟು ಜನ ಇದ್ದೀರಾ? ಪೇರೆಂಟ್ಸ್ ಡ್ರಾಪ್ ಮಾಡೋರು? ಓಕೆ, ಪೇರೆಂಟ್ಸ್ ಹತ್ರ ಇದ್ದೀರಾ? ಈ ಸ್ಕೂಲ್ ಹತ್ರದಲ್ಲಿ ವಿತಿನ್ 1 ಕಿಲೋಮೀಟರ್ 1.5 ಕಿಲೋಮೀಟರ್ಸ್ ಅಲ್ಲಿ ಯಾರಿದ್ದೀರಾ? ಓ, ತುಂಬಾ ಜನ ಇದ್ದೀರಾ. ಮತ್ತೆ ನೀವೆಲ್ಲ ನಮ್ಮ ಕಲಾಭಾರತಿಗೆ ಸಕ್ರಿಯವಾಗಿ ಸೇರ್ಬೇಕು, ಆಯ್ತಾ? ನೀವೆಲ್ಲ ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಬೇಕು ಮುಂದೆ ಕಲ್ತ್ಬಿಟ್ಟು. ಒಳ್ಳೊಳ್ಳೆ ಟೀಚರ್ಸು, ಸುಮಾ ಮೇಡಮ್ಮು, ಮತ್ತು ವಯಲಿನ್ ಸರ್ ಇದ್ದಾರೆ, ವೀಣಾ ಮೇಡಮ್ ಇದ್ದಾರೆ, ವೀಣೆ ಮೇಡಮ್ ಇದ್ದಾರೆ ಇಲ್ಲಿ, ಆಯಿತಾ? ಆಮೇಲೆ ವೀಕ್ ಡೇಸ್ಗೆ ಇನ್ನೂ ಬೇಕಾದರೆ ಬೇರೆ ಬೇರೆ ಇದಕ್ಕೆ ಬೇರೆ ಟೀಚರ್ಸು ಇಲ್ಲಿ ರೆಕ್ರೂಟ್ ಆಗ್ತಾರೆ. ನಿಮಗೆ ಒಳ್ಳೆ ಕ್ವಾಲಿಟಿ ಟೀಚಿಂಗಲ್ಲಿ ನಾವು ಇಲ್ಲಿ ಮಾಡೋಣ. ನೀವೆಲ್ಲರೂ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಬೇಕು. ಇವಾಗ ಲಾಸ್ಟ್ ಕ್ವಶನ್ ಒಂದು ಕೇಳ್ತೀನಿ. ಇನ್ಯಾವ್ದಾದ್ರು ಬೇರೆ ಕ್ವಶನ್ ಇದೆಯಾ ಮಕ್ಕಳೇ? ಹಾಂ ಹಾಂ ಹೇಳಿ. ಹಾಂ ಹೇಳಿಮ್ಮ. ಹಾಂ, ಯಾವ್ದು ಬೋರ್ಡ್ ಗೇಮು? ಚೆಸ್. ಓಕೆ, ಆಗಲಿ. ಅದು ಸ್ಪೋರ್ಟ್ಸ್, ಫುಲ್ಲಿ ಸ್ಪೋರ್ಟ್ಸ್ ಆಗ್ತದೆ. ಸ್ಪೋರ್ಟ್ಸ್ ಮಾಡಿ ಇದು ಕಲಾಭಾರತಿ ಆರ್ಟ್ಸ್ ಮಾತ್ರ ಇವಾಗ ಸದ್ಯಕ್ಕೆ. ಮುಂದೆ ಸ್ಪೋರ್ಟ್ಸ್ ಮಾಡಿದಾಗ ಡೆಫಿನೆಟ್ಲಿ. ಅದೇ ಟೈಮಿಂಗ್ಸ್ ಅನ್ನ ಹೇಳಿದೀನಲ್ಲ ಮಕ್ಕಳೇ. ಸ್ಕೂಲ್ ಆದ ತಕ್ಷಣ ಕೂಡ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಮತ್ತೊಂದು ಆಪ್ಷನ್ನು ಆಮೇಲೆ 5 ಗಂಟೆಗೆ ಕ್ಲಾಸಸ್ ಇರುತ್ತೆ. ವೀಕ್ ಡೇಸು ಇರುತ್ತೆ, ವೀಕೆಂಡ್ಸು ಇರುತ್ತೆ. ನೀವು ಚೂಸ್ ಮಾಡ್ಬೋದು. ಓಕೆ, ಅದನ್ನ ಸರ್ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಾರೆ. ಸೊ ವಿ ಆರ್ ವೆರಿ ಫ್ಲೆಕ್ಸಿಬಲ್. ನಿಮ್ಮ ಪೇರೆಂಟ್ಸ್ ಏನಾದ್ರು ಇದಿಲ್ಲ ಅಲ್ಲಿ ಅಂದರೆ ನೀವು ನಿಮ್ಮ ಟೀಚರ್ನ ಬಂದು ಕೇಳಿ, ಅವ್ರು ಕ್ಲಾರಿಫೈ ಮಾಡ್ತಾರೆ. ಇದಿಲ್ಲ ಅಲ್ಲಿ, ಅದಕ್ಕೆ ನಾವು ನಿಮ್ಮನ್ನ ಕಳ್ಸೋಕ್ಕಾಗಲ್ಲ ಅಂದರೆ ನೀವು ಬಂದ್ಬಿಟ್ಟ ತಕ್ಷಣ ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಮಾತಾಡಿ, ಈ ಥರ ಹೇಳ್ತಾ ಇದ್ದಾರೆ ಮ್ಯಾಮ್, ನಮ್ಮ ಪೇರೆಂಟು ಈ ಥರ ಇದು ಇಲ್ವಂತಲ್ಲ ಇಲ್ಲಿ ಅಂತ. ಅವಾಗ ಕ್ಲಾಸ್ ಟೀಚರ್ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಓಕೆ, ಹಾಂ, ಹೌದು. ಸಂಜೆ ನಡೆಯೋ ಕ್ಲಾಸಸ್ಗೆ ಬರ್ಬೋದು, ಖಂಡಿತ ಬರ್ಬೋದು. ಓಕೆ, ಇವಾಗ ವೋಕಲ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಕಲಾಭಾರತಿಯಲ್ಲಿ, ಇವಾಗ ಬೇರೆ ಕಡೆ ಹೋಗ್ತಾ ಇರೋರು ಕೂಡ, ಮನೆಯಲ್ಲಿ ಆಗ್ತಾ ಇರೋರು ಪಾಠ ಬೇಡ, ಬೇರೆ ಕಡೆ ಹೋಗ್ತಾ ಇರೋರು ಕೂಡ ನೀವು ಇಲ್ಲಿ ಕಲಾಭಾರತಿಯಲ್ಲಿ ಸೇರ್ಪಡೆ ಆಗ್ಬೋದು. ಅದಕ್ಕೇನು ಅಭ್ಯಂತರ ಇಲ್ಲ, ಗೊತ್ತಾಯ್ತಲ್ಲ? ಇಲ್ಲಿ ಕ್ಲಾಸಸ್ ಮುಂದುವರಿಯುತ್ತೆ. ನಿಮಗೆ ಅಲ್ಲಿ ಏನು ಪಾಠ ಆಗಿರುತ್ತೆ ಅದನ್ನ ಒಂದು ರಿವಿಷನ್ ಆಗಿ ಕ್ಲಾಸಸ್ ಮುಂದುವರಿಯುತ್ತೆ, ಗೊತ್ತಾಯ್ತಾ? ಬೇರೆ ಕಡೆ ಹೋಗ್ತಾ ಇರೋರು ನಿಮಗೆ ಇಲ್ಲಿ ಹತ್ರ ಮೊದಲು ವೀಕೆಂಡ್ಸ್ ಇರೋದ್ರಿಂದ ನೀವೇನಾದ್ರು ಆಪ್ಟ್ಔಟ್ ಮಾಡ್ಕೊಂಡಿದ್ರೆ ಇವಾಗ ವೀಕ್ ಡೇಸಲ್ಲೂ ಇರುತ್ತೆ ಪಾಠ, ಗೊತ್ತಾಯ್ತಲ್ಲ? ನೀವು ಕಲಾಭಾರತಿಯಲ್ಲಿ ಖಂಡಿತ ಇಲ್ಲಿ ಸೇರ್ಕೋಬಹುದು. ಇವಾಗ ವೋಕಲ್ ಹಾಡುಗಾರಿಕೆ, ವೋಕಲ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಎಷ್ಟು ಜನ ಇದೀರಾ? ಕಲಿಯುತ್ತೆ. ಹೋಗ್ತಾ ಇರೋರು ಕೂಡ ಇರ್ಬೋದು, ಬೇರೆ ಕಡೆ ಹೋಗ್ತಾ ಇರೋರು ಕೂಡ. ಹಾ, ವೋಕಲ್ ಕಲಿಯೋದಕ್ಕೆ ರಶ್ಮಿತಾ. ರಶ್ಮಿತಾ, ಓಕೆ. ಸಿಂಚನಾಗಿ.
ಸಿಂಚನ ಎಂ. ಹಾಡಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಹೇಳಿ ಮಕ್ಕಳೇ. ಯಶೋಮತಿ, ಯಶೋಮತಿ, ಚಿರಾಗ್, ಚಿರಾಗ್, ತನಿಷಾ ಬಿ, ತನಿಷಾ, ರಿಷಬ್ ಎಸ್, ರಿಷಬ್ ಎಸ್, ಮಹೇಶ್ ಮೂರ್ತಿ, ಮಹೇಶ್ ಮೂರ್ತಿ. ಅದು ಮಾತಾಡ್ತಾರೆ ಸರ್. ದುಡ್ಡಿಲ್ಲದೆ ಯಾವುದು ಆಗುದಿಲ್ವಲ್ಲ. ಓಕೆ, ಅದು ಕೊಡ್ಲೇಬೇಕಾಗುತ್ತೆ. ಓಕೆ, ಫೀಸ್ ಇದ್ದೇ ಇರುತ್ತೆ. ನೀವು ಎಲ್ಲಿ ಹೋದ್ರೂ ಫೀಸ್ ಇಲ್ಲದೆ ಪಾಠ ಆಗೋದಿಲ್ಲ. ಅನ್ಲೆಸ್ ಮನೇಲಿ ಅವ್ನಿಗೆ ಹೇಳ್ಕೊಡ್ತಾರೆ, ಅವ್ನಿಗೆ ಅವ್ರ ಅಪ್ಪನೇ ಹೇಳ್ಕೊಡ್ತಾರೆ. ಸೊ ಫೀಸ್ ಇಲ್ಲ, ಅವನಿಗೆ ಚೆನ್ನಾಗಿ ಕಲಿಬೇಕಷ್ಟೆ. ಗೊತ್ತಾಯ್ತಾ? ರಕ್ಷಿತ್, ರಕ್ಷಿತ್, ವೃಷಾಲಿ, ವೃಷಾಲಿ, ಮಯೂರ್, ಮಯೂರ್, ಮನ್ವಿತಾ ಎಸ್ ಗೌಡ್, ಇಸ್ರೇಲ್, ಇಸ್ರೇಲ್, ಧನುಷ್, ಧನುಷ್, ಮನ್ವಿ, ಶಿವಾನಿ, ನಿಹಾರಿಕಾ, ನಿಹಾರಿಕಾ, ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್, ಮನಸ್ವಿ, ಮನಸ್ವಿ, ಭುವನ, ಭುವನ, ಸಾತ್ವಿಕಾ, ಸಾತ್ವಿಕಾ. ಇನ್ಯಾರ್ದಾರು ಬಿಟ್ಟು ಹೋಯ್ತಾ? ಈ ಕಲೆಗಳೆಲ್ಲ ಕಲಿತ್ರೆ ಮಕ್ಕಳೇ ನಿಮಗೆ ಓದೋದ್ರಲ್ಲಿ ನೀವು ಇಂಜಿನಿಯರು, ಡಾಕ್ಟರ್ ಅಥವಾ ಟೀಚರು, ಪ್ರೊಫೆಸರು ಏನಾಗ್ತಿರೋ ಅದೊಂದು ಇರುತ್ತಲ್ಲ ನಿಮ್ಮ ಮೈಂಡಲ್ಲಿ. ಜೊತೆಗೆ ಇದನ್ನು ನೀವು ಇಟ್ಕೊಳ್ಬೋದು. ಗೊತ್ತಾಯ್ತಲ್ಲ? ಇದನ್ನ ಒಂದಷ್ಟು ವರ್ಷ ಕಲಿತ್ರೆ ನೀವು ಇದನ್ನು ಇಟ್ಕೋಬೋದು. ಆಮೇಲೆ ಇದರ ಟೀಚರ್ಸ್ ಆಗ್ಬೋದು. ಗೊತ್ತಾಯ್ತಲ್ಲ? ಎಲ್ಲರೂ ತುಂಬಾ ಜನ ಡಾಕ್ಟರ್ಸು ಇದ್ದಾರೆ ಈ ಒಂದು ಪ್ರೊಫೆಷನ್ ಇಟ್ಕೊಂಡಿರೋರು. ಸೊ ಓದೋದಕ್ಕೆ ಸಮಯ ಆಗೋದಿಲ್ಲ ಅಂತಂದಾಗ ನೀವೆರಡನ್ನು ಮ್ಯಾನೇಜ್ ಮಾಡೋದು ಕಲಿಬೇಕು. ಆಯ್ತಾ? ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ. ಇಂಜಿನಿಯರಿಂಗ್ ಮಾಡಿ ನಿಮಗೆ ಅದರಲ್ಲಿ ಬೇಡ ಅನ್ಸಿದ್ರೆ ಇದನ್ನೇ ಸೀರಿಯಸ್ ಆಗಿ ಇಟ್ಕೋಬಹುದು. ಗೊತ್ತಾಯ್ತಲ್ಲ? ಆದರೆ ಇದರಲ್ಲೂ ನೀವು ಚೆನ್ನಾಗಿ ಅಷ್ಟು ವರ್ಷ ಕಲಿತು ಒಳ್ಳೆ ಇದರಲ್ಲಿ ನೀವು ಮಾಡಿದ್ರೆ ಇದರಲ್ಲಿ ನೀವು ಫೀಸ್ ಕೊಟ್ಟಿರೋದಕ್ಕಿಂತ ನೀವು ಹೆಚ್ಚು ದುಡಿಬೋದು. ನೀವು ಕ್ಲಾಸ್ ಮಾಡಿ. ಗೊತ್ತಾಯ್ತಲ್ಲ? ಯಾವುದು ವೇಸ್ಟ್ ಇಲ್ಲ. ಫೀಸ್ ಕೊಡ್ತಾ ಇದ್ದೀವಲ್ಲ ಇದರಿಂದ ನಮ್ಗೇನು ಅಂತ ಥಿಂಕ್ ಮಾಡೋಂಗಿಲ್ಲ. ಇದರಿಂದ ಒಂದು ನಿಮಗೆ ಕಾನ್ಸ್ಟೆಂಟ್ ಆಗಿ ಬೆನಿಫಿಟ್ ಇರುತ್ತೆ. ಫೋಕಸ್ಸು, ಕಾನ್ಸಂಟ್ರೇಷನ್ನು ಎಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ನೀವು ಅಷ್ಟು ವರ್ಷ ಕಲಿತ ಮೇಲೆ ನೀವೇನೇ ಟೀಚರ್ಸ್ ಆಗಿ, ಗೊತ್ತಾಯ್ತಲ್ಲ, ಇದನ್ನು ಮುಂದುವರಿಸ್ಬೋದು. ಇನ್ನೇನಾದ್ರು ಡೌಟ್ಸ್ ಇದೆಯಾ ಎಲ್ಲರಿಗೂ? ಇವಾಗ ನೆಕ್ಸ್ಟು ವಯಲಿನ್ದು ಕೇಳ್ತೀನಿ, ಕೈ ಎತ್ತಬೇಕು. ಯಾರ್ಯಾರಿಗೆ ವಯಲಿನ್ನಲ್ಲಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ? ಇನ್ಸ್ಟ್ರೂಮೆಂಟ್. ಓಕೆ, ನೋಡಿದ್ದೀರಾ? ಎಲ್ರಿಗೂ ವಯಲಿನ್ ಅಂದರೆ ಏನು ಗೊತ್ತಾ? ಗೊತ್ತಾ? ಓಕೆ, ಪ್ರಾರಂಭ ಮಾಡಿದೆ. ನಟರಾಜ. ನಟರಾಜ ಬಾಯ್ ಆಗಲ್ಲ, ಬಾಯ್ ಕಣೋ. ನಟರಾಜ ಡಾನ್ಸ್ ಮಾಡ್ತಾ ಇರೋ ಶಿವನೇ ನಟರಾಜ. ಗೊತ್ತಾಯ್ತಲ್ಲ? ನೃತ್ಯ ಮಾಡೋ ಶಿವನೇ ನಟರಾಜ ಅಂತ ಹೆಸರು. ಗೊತ್ತಾಯ್ತಾ? ಹಾಗಾಗಿ ನಟರಾಜನೇ ಪ್ರಾರಂಭ ಮಾಡಿರೋದು. ಸೊ ಬಾಯ್ಸ್ ಕೂಡ ಮಾಡಬಹುದು, ಮಾಡಬಾರ್ದು ಅನ್ನೋದಿಲ್ಲ. ಓಕೆ, ಅದು ಇನ್ ಬಿಟ್ವೀನ್ ಬ್ರಿಟಿಷರ್ಸ್ ಬಂದಾಗ ಬಾಯ್ಸ್ಗೆ ಒಂದು ಸ್ಟಿಗ್ಮಾ ಇದೆ. ಬಾಯ್ಸ್ ಮಾಡೋದು ಬಿಟ್ಟಿದ್ದಾರೆ ಅಷ್ಟೇ. ನೀವು ಹಿಸ್ಟ್ರಿ ಓದಿದಾಗ ಇದು ಒಂದು ಬಿಟ್ಟೋಗಿದೆ, ಇದನ್ನು ತಿಳ್ಕೊಳ್ಳಿ ಅಷ್ಟೇ. ಗೊತ್ತಾಯ್ತಲ್ಲ? ಗಂಡಸರು ಕೂಡ ಡಾನ್ಸ್ ಮಾಡ್ಬೋದು, ಭರತನಾಟ್ಯ ಮಾಡ್ಬೋದು, ನಿಮಗೆ ಇಷ್ಟ ಇದ್ರೆ. ಗೊತ್ತಾಯ್ತಾ? ಹಾಂ, ಇವಾಗ ಪರ್ಕಷನ್ ಅಲ್ಲಿ ತಬಲಾ ಒಂದೇ ಅಲ್ವಾ ಸರ್ ನಡೆಯೋದು? ಸರ್ ಪರ್ಕಷನ್ ನಲ್ಲಿ ತಬಲಾ ಒಂದೇ ಅಲ್ವಾ? ತಬಲಾ ಒಂದೇ. ಚಿರಾಗ್, ಅದ್ವಿಕ್ ಗೌಡ, ಇದೇ ಶಾಲೆಯಲ್ಲಿ ಓದ್ತಾ ಇರೋರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ. ಓಕೆ, ಇವಾಗ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ಕ್ಲಾಸ್
ಎಲ್ಲಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲೇ ಅಟೆಂಡ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಸೆಕೆಂಡ್ ಮಾಡಲೇಬಹುದು. ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದದ ನಿಮ್ಮ ತಂಗಿ ತಮ್ಮಂದ್ರು ಕೂಡ ಈ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಗೊತ್ತಾಯ್ತಲ್ಲ? 5 years ಕಂಪ್ಲೀಟ್ ಆಗಿದೆ, ಅಟೆಂಡ್ ಮಾಡ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿದ್ರೆ ಸಾಮಾನ್ಯ ಅಷ್ಟು ಬಂದಿರ್ತಾರೆ. ಓಕೆ, ಇನ್ಸ್ಟ್ರೂಮೆಂಟ್ಗೆ ಹೇಳ್ತೀವಿ, ವೋಕಲ್ಲು, ಭರತನಾಟ್ಯ. ಗೊತ್ತಾಯ್ತಲ್ಲ? ಇದು ಎರಡಂತೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಟೆಂಡ್ ಮಾಡ್ಬೋದು. ಇದಕ್ಕೂ ಹೇಳ್ತೀವಿ 6 years ಆಗಿದ್ರೆ ಈ ವಯಲಿನ್ನು ಮತ್ತೆ ತಬಲಾ ಇದೆಲ್ಲ ಅಟೆಂಡ್ ಮಾಡ್ಬೋದು. ವೀಣೆಗೆ ಸ್ವಲ್ಪ 7 ಆಗಬೇಕು. ಆಯ್ತಾ? ವೀಣೆಗೆ ಎಷ್ಟು ಇಯರ್ಸ್ ಆಗಬೇಕು? 7 years ಆಗಬೇಕು. 3rd ಸ್ಟ್ಯಾಂಡರ್ಡ್ ವೀಣೆಗೆ. ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್ನವರು ವೋಕಲ್ಲು ಮತ್ತೆ ಭರತನಾಟ್ಯ ಅಟೆಂಡ್ ಮಾಡ್ಬೋದು. ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್ನವರು ವಯಲಿನ್ ಬೇರೆ ತಬಲಾ ಅದೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ನವ್ರು ಮಾಡ್ಬೋದು. 3rd ಸ್ಟ್ಯಾಂಡರ್ಡ್ನವರು ವೀಣೆ ಮಾಡ್ಬೋದು. ಗೊತ್ತಾಯ್ತಾ? ನಿಮ್ಮ ತಂಗಿ ತಮ್ಮಂದ್ರು ಕೂಡ ಅಪ್ಡೇಟ್ ಮಾಡಿ ನಿಮ್ಮ ಅಕ್ಕಪಕ್ಕ ಬೇರೆ ಭಾರತೀಯ ವಿದ್ಯಾಭವನದ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ತಿಳಿಸಿ. ಓಕೆ, ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ಪೇರೆಂಟ್ಸಿಗೆ ಅನುಕೂಲ ಆಗೋ ಹಾಗೆ ಮಾತಾಡ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ತಾರೆ. ಓಕೆ, ಸೊ ನೀವು ಇಂಟ್ರೆಸ್ಟ್ ಇಂದ ಕಲಿಯೋದಾದ್ರೆ ಭಾರತೀಯ ವಿದ್ಯಾಭವನ ಕಲಾಭಾರತಿಯಲ್ಲಿ ಎಲ್ಲ ಅನುಕೂಲಗಳನ್ನು ನಿಮಗೆ ಮಾಡಿಕೊಡುತ್ತೆ. ಓಕೆ, ಇವಾಗ ಏನು ಪುಟ ಕೈ ಎತ್ತಿದ್ದೀರಲ್ಲ, ಹಾಗೆ ಮಾತಾಡಿ. ಡೌಟ್ ಇದೆಯಾ? ಕೈ ಎತ್ತಿ ಎತ್ತಿ ಅಭ್ಯಾಸ ಆಗಬೇಕಾ? ಓಕೆ, ಇವಾಗ ನಿಮ್ಮ ಹೆಸರೇನು ಪುಟ? ಜಸ್ವಂತ್. ಎಷ್ಟು ವರ್ಷದಿಂದ ಕಲಾಭಾರತಿಯಿಂದ ನನಗೆ ಭಾರತೀಯ ವಿದ್ಯಾಭವನ ನುಡಿಸ್ತಾನೆ. ಎಲ್ಲರೂ ಕೇಳಿ ಆನಂದಿಸಿ. ಓಕೆ, ವರ್ಣ ರಾಗ ಮೋಹನ ತಾಳ ಆದಿತಾಳ.